ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುನಿಧಿ. ಯು ಜಿ ಸಿ ನೆಟ್ ಎಕ್ಸಾಮ್ ಡೇಟ್ ಅನೌನ್ಸ್ ಆಗೋಗಿದೆ. ಸೋಷಿಯಾಲಜಿ ನೆಟ್ ಎಕ್ಸಾಮ್ ಡೇಟ್ ಬಂದು ಜೂನ್ 30ಕ್ಕೆ. ಇನ್ನು ಕೇವಲ 20 ದಿನ ಅಥವಾ 19 ದಿನ ಮಾತ್ರ ಟೈಮ್ ಇದೆ. ಈ ಸ್ಮಾಲ್ ಪೀರಿಯಡಲ್ಲಿ ನಾವು ಯಾವ ರೀತಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು, ಏನೇನೆಲ್ಲ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು, ಇದನ್ನೆಲ್ಲ ನನ್ನ ಚಾನಲಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಅದಕ್ಕಿಂತ ಮೊದಲು ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಬಿಗ್ನೆಸ್ಸು ಅಥವಾ ಈಗಾಗಲೇ ಎಕ್ಸಾಮ್ಗೆ ಏನು ಓದದೇ ಇರೋವ್ರಿಗೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ನಾನು ವಿತೌಟ್ ಮೆಟೀರಿಯಲ್ಸ್ ಇಲ್ಲದೆ ಇರೋರು ಯಾವ ರೀತಿಯಾಗಿ ನೆಟ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್, ವಿತೌಟ್ ಮೆಟೀರಿಯಲ್ಸ್ ಇಲ್ಲದೆ ಇರೋರು ಈ ಪ್ಲ್ಯಾನನ್ನು ಫಾಲೋ ಮಾಡಿ. ನಿಮ್ಮ ಹತ್ರ ಏನಾದರೂ ಮೆಟೀರಿಯಲ್ಸ್ ಇಲ್ಲ ಅಂತಂದರೆ ನೀವು, ನಮ್ಮ ಬಳಿ ಈಗಾಗಲೇ 20 ದಿನ ಮಾತ್ರ ಟೈಮ್ ಇದೆ. ಈ 20 ದಿನದಲ್ಲಿ ನಾವು ಫುಲ್ ಸಿಲೆಬಸ್ನ ಕವರ್ ಮಾಡಬೇಕು. ಫುಲ್ ಸಿಲೆಬಸ್ನ ಕವರ್ ಮಾಡ್ದಿರ ಹೋಗ್ಬಿಟ್ಟು ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆದರೆ ಶಾರ್ಟ್ ಪೀರಿಯಡಲ್ಲಿ ಫುಲ್ ಸಿಲೆಬಸ್ ಹೇಗಪ್ಪ ಕ್ಲಿಯರ್ ಮಾಡೋದು ಅಂತಂದರೆ, ಇಲ್ಲಿ ಸಿಂಪಲ್ ಐಡಿಯಾ ಏನು ಅಂತಂದರೆ, ನಾಳೆಯಿಂದ ನೀವು ಸ್ಟಾರ್ಟ್ ಮಾಡ್ತೀರಾ ಓದೋಕ್ಕೆ ಅಂದ್ಕೊಳ್ಳಿ. ನಿಮ್ಮ ಹತ್ರ ಮೆಟೀರಿಯಲ್ಸ್ ಎಲ್ಲ ಇಲ್ಲ, ಆದರೆ ಹೇಗೆ ಓದೋದು ಅಂತಂದರೆ ವೆರಿ ಸಿಂಪಲ್ಲು. ನಿಮ್ಮ ಹತ್ರ ಯೂಟ್ಯೂಬ್ ಇರುತ್ತೆ, ಯೂಟ್ಯೂಬಲ್ಲಿ ಓಪನ್ ಮಾಡಿ ಮೆಗಾ ಮ್ಯಾರಥಾನ್ ಯು ಜಿ ಸಿ ಸೋಷಿಯಾಲಜಿ ಯೂನಿಟ್ 1, 2, 3, 4 ಅಂತ ಕ್ಲಾಸಸ್ ಇರುತ್ತೆ. ಅದನ್ನು ಸರ್ಚ್ ಮಾಡಿ ಕ್ಲಾಸಸ್ನ ಕಂಟಿನ್ಯೂಯಸ್ ಆಗಿ ಕೇಳಬೇಕು. ಇಟ್ಸ್ ಮೀನ್ಸ್ ಒಂದು ದಿನಕ್ಕೆ ಒಂದು ಯೂನಿಟ್ ಬಗ್ಗೆ ಮಾತ್ರ ನೀವು ಕೇಳಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಿ. ನಾಳೆ ಮಾರ್ನಿಂಗ್ 5 ಗಂಟೆಗೆ ನೀವು ಯೂನಿಟ್ 1ಅನ್ನು ಸರ್ಚ್ ಮಾಡಿಕೊಂಡು ಮೆಗಾ ಮ್ಯಾರಥಾನ್ ಕ್ಲಾಸು ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ಕೇಳಿಸ್ಕೊತೀರಾ. ಕೇಳಿಸ್ಕೊಳ್ಳೋವಾಗ ತುಂಬ ಫೋಕಸ್ಡ್ ಆಗಿ, ತುಂಬ ಏನದು ಸ್ಪೀಡಾಗಿ ಇಕ್ಕೋಬೇಡಿ. ವಾಯ್ಸು ಸ್ಪೀಡಾಗಿ ಇಕ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸ್ಲೋ ಇಕ್ಕೊಂಡು, ಮತ್ತು ಯಾರು ವೀಡಿಯೋ ನೋಡ್ತಿದ್ದೀರೋ ಆ ಕ್ಲಾಸಸ್ ವೀಡಿಯೋ ನಿಮ್ಗೆ ಅರ್ಥ ಆಗಬೇಕು. ಅರ್ಥ ಆಗದಿರ ಯಾವುದೋ ಒಂದು ಕ್ಲಾಸಸ್ ವೀಡಿಯೋ ಕೇಳಿಸ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ. ನಿಮಗೂ ಅರ್ಥ ಆಗಲ್ಲ, ಅವ್ರು ಮಾಡ್ತಿರೋದು ಟೈಮ್ ವೇಸ್ಟು ಆಗುತ್ತೆ, ಪ್ಲಸ್ ಏನೂ ಯೂಸ್ ಇರೋದಿಲ್ಲ. ಅದರಿಂದ ಯಾರ ಕ್ಲಾಸಸ್ ಅರ್ಥ ಆಗುತ್ತೆ ಅಂಥವ್ರ ಕ್ಲಾಸಸ್ನ ನೀವು ಯಾರದೇ ಆದರೂ ಆಗಲಿ ಬಿಡಿ, ದಯವಿಟ್ಟು ನೋಡಿದ್ದಾದಮೇಲೆ ನೆಕ್ಸ್ಟ್ ಅದು 1 ಅವರ್ ಇರುತ್ತಾ, 2 ಅವರ್ಸ್ ಇರುತ್ತಾ, 3 ಅವರ್ಸ್ ಇರುತ್ತಾ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇದು ಗೊತ್ತು ಅಂತ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಿರ ಮತ್ತು ಕಣ್ಮುಚ್ಕೊಂಡು ಕೇಳೋದು, ಮಲ್ಕೊಂಡು ಕೇಳೋದು, ಈ ಥರ ಎಲ್ಲ ಮಾಡಬೇಡಿ. ಆ ಫೋಕಸ್ಡ್ ಆಗಿ ಅಲ್ಲಿ ಏನು ಹೇಳ್ತಿದ್ದಾರೆ, ಕ್ಲಾಸ್ ಮಾಡ್ತಿದ್ದಾರೆ, ಅದನ್ನು ಕಣ್ಬಿಟ್ಟು ನೋಡಿಕೊಂಡು ನೀಟಾಗಿ ಕೇಳಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನೀವು ಕೇಳಿಸ್ಕೊಳ್ಳೋದು ಒಂದೇ ಸಲ ಒಂದು ಯೂನಿಟ್ ಬಗ್ಗೆ ಕೇಳಿಸ್ಕೊತಾ ಇದ್ದೀರ ಅಂದರೆ, ಅದು ಅಷ್ಟೊಂದು ಬೆಳಗ್ಗೆ ಅಲ್ಲಿಂದ ನೀವು 5 ಕೇಳಿಸ್ಕೊತಾ ಇದ್ದೀರ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೆಲ್ಲ ರನ್ ಆಗ್ತಾ ಇರುತ್ತೆ. ನೀವು ಕಣ್ಣಲ್ಲಿ ನೋಡಿರೋದು ವರ್ಡ್ಸ್ ಎಲ್ಲನೂ ನಿಮ್ಗೆ ಎಕ್ಸಾಮಲ್ಲಿ ನೆನಪಿಗೆ ಬರೋ ಒಂದು ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೆ ನಾನು ಇಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟು ಹೇಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ವೀಡಿಯೋ ಕೇಳಿಸ್ಕೊಂಡಿದ್ದಾದಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಆ ಯೂನಿಟ್ 1ಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಕ್ವಶನ್ ಪೇಪರ್ನ ಸರ್ಚ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಅದನ್ನೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸೇಮಾಗಿ ಸರ್ಚ್ ಮಾಡಿದ್ದಾದ್ಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವ ರೀತಿ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರು ಹೇಳ್ತಾ ಇರೋದು ನಾವು ನೋಡ್ಕೊಂಡು ಓದಲ್ಲ. ಅವ್ರು ಏನು ಕ್ವಶನ್ ಓದ್ತಾರೆ, ನಿಮಗೆ ಇಫ್ ಇನ್ ಕೇಸ್ ಓದೋಕ್ಕಾಗಲ್ಲ, ಅವರೇ ಕ್ವಶನ್ ಓದ್ತಾರೆ ಯೂಟ್ಯೂಬಲ್ಲಿ, ಆಯಿತಾ. ಓದಿದ್ದಾದಮೇಲೆ ಸಾಲ್ವ್ ಮಾಡೋ ಟೈಮಲ್ಲಿ ಅವ್ರು ಓದ್ತಾರೆ. ನೀವು ಅದನ್ನು ಅವ್ರು ಓದಿದ ಪಾಸ್ ಮಾಡಿಬಿಟ್ಟು ಆನ್ಸರ್ ಏನಿರ್ಬೋದು ಅಂತ ಹೇಳ್ಬಿಟ್ಟು, ನೀವು ಕ್ಲಾಸಸ್ ಕೇಳಿದ್ದೀರಾ ಮ್ಯಾರಥಾನ್ ಕ್ಲಾಸಸ್ಸು, ಅದನ್ನು ಗೆಸ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಸರಿ ಮಾಡ್ತೀರಾ, ಎಷ್ಟು ತಪ್ಪು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ತಪ್ಪು ಮಾಡಿದ್ದೀರಾ, ದಟ್ಸ್ ಓಕೆ, ಬಿಟ್ಬಿಡಿ. ಮತ್ತೆ ಅದನ್ನು ಬರ್ಕೊಂಡು ನೋಟ್ಸ್ ಎಲ್ಲಾದರೂ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆಲ್ಲ ಹೋಗ್ಬಿಡಿ. ಅದನ್ನು ಅದ್ರ ಪಾಡಿಗೆ ಬಿಟ್ಬಿಡಿ. ನೀವು ಅದನ್ನು ಜಸ್ಟ್ ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗಿ. ಈ ಥರ ಬೆಳಗ್ಗೆ 10 ಗಂಟೆಯಿಂದ ಆಗಿರಲಿ, ಸಂಜೆ 5 ಗಂಟೆವರೆಗೂ ಎಷ್ಟೊತ್ತಾದರೂ ಅಷ್ಟೊತ್ತು. ಎಷ್ಟು ಕ್ವಶನ್ ಸಿಕ್ಕಿದ್ರೆ ಅಷ್ಟು. 100 ಸಿಗುತ್ತಾ, 200 ಸಿಗುತ್ತಾ, 250 ಕ್ವಶನ್ ಸಿಗುತ್ತಾ, ಎಷ್ಟು 50 ಕ್ವಶನ್ ಸಿಗುತ್ತಾ, ಎಷ್ಟಾದರೆ ಅಷ್ಟು ಮ್ಯಾಕ್ಸಿಮಮ್ಮು ಬಿಡ್ಸೋಕ್ಕೆ ಟ್ರೈ ಮಾಡಿ. ಈ 2 ಕೆಲಸಗಳನ್ನ ನೀವು ತಪ್ಪದೆ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ದಾದಮೇಲೆ ಫಸ್ಟು ಯೂನಿಟ್ಗೆ, ನೆಕ್ಸ್ಟ್ ಡೇ ಸೆಕೆಂಡ್ ಯೂನಿಟ್ ತಗೊಳ್ಳಿ. ಸೇಮ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಯೂನಿಟ್ ತಗೊಳ್ಳಿ, ಸೇಮ್ ಪ್ರೊಸೆಸಿಂಗ್ನ ಸ್ಟಾರ್ಟ್ ಮಾಡಿ. ಇದೇ ರೀತಿಯಾಗಿ 10 ಯೂನಿಟ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೊಂದು ಲೆವೆಲ್ಗೆ ಸೋಷಿಯಾಲಜಿ ಸಬ್ಜೆಕ್ಟ್ನ ಓದಿದಾಗೆ ಅನಿಸುತ್ತೆ. ಈಸಿಯಾಗಿ, ತುಂಬ ಏನದು 100 ತೆಗಿಯೋಕ್ಕೆ ಆಗುತ್ತೆ ಆಗಲ್ಲ, ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ಬೋದು ಕ್ಲಿಯರ್ ಮಾಡೋಕ್ಕೆ. ಇದೊಂದು ಮೆಥಡ್. ಇದಾದಮೇಲೆ ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು,
ಈಗ 20 ಡೇಸ್ ಇರುತ್ತೆ. 20 ಡೇಸಲ್ಲಿ ನೀವು ಅರ್ಲಿ ಮಾರ್ನಿಂಗ್ ಎದ್ದು ಮ್ಯಾರಥಾನ್ ಕ್ಲಾಸ್ ಕೇಳ್ಕೊಂಡಿರ್ತೀರ. ಮ್ಯಾರಥಾನ್ ಕ್ಲಾಸ್ ಕೇಳಿದ್ದಾದಮೇಲೆ ಕ್ವೆಶ್ಚನ್ ಪೇಪರ್ ಬಿಡ್ಸಕ್ಕೆ ಹೋಗಬೇಡಿ. ಆ ಮ್ಯಾರಥಾನ್ ಕ್ಲಾಸಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ ಅನಿಸುತ್ತೆ, ನೀವು ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಅಟೆಂಡ್ ಮಾಡಿದ್ರೆ ಎಕ್ಸಾಮು, ಏನೇನು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ನೀವು ಏನದು ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇಲ್ಲ ನಾವು ಕನ್ನಡ ಮೀಡಿಯಮ್ಮು ನಮ್ಗೆ ತುಂಬ ಕಷ್ಟ ಆಗುತ್ತೆ ಆ ವರ್ಡ್ಸ್ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಅಂತಂತಂದರೆ ಕಂಠಪಾಠ ಮಾಡೋಕ್ಕಾದ್ರೆ ಮಾಡಿ. ಏನಾಗುತ್ತೆ, ನಾವು ಚಿಕ್ಕವರಾದರೂ ಪರವಾಗಿಲ್ಲ, ನಮಗೆ ಬೇಕಾಗಿರೋದು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು. ಯಾರು ಕೇಳ್ತಾರೆ ನಾವು ನೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ವಾ ಇಲ್ವಾ ಅಷ್ಟೇ ಕೇಳ್ತಾರೆ ಹೊರತು ನೀವು ಹೇಗೆ ಮಾಡಿದ್ರಿ ಅನ್ನೋದು ಯಾರೂ ಕೇಳೋದಿಲ್ಲ ಅಲ್ವಾ. ಸೊ ಅದಕ್ಕೆ ಗಟ್ ಮಾಡೋಕ್ಕಂತ ಚಾನ್ಸಸ್ ಇದ್ದರೂ ಸಹ ಗಟ್ ಮಾಡಿ, ವರಿ ಆಗಬೇಡಿ ಅದ್ರ ಬಗ್ಗೆ. ಮತ್ತು ಬೇರೆಯವ್ರಿಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಕೆಲವೊಬ್ಬರಿಗೆ ಕ್ವೆಶ್ಚನ್ ಇರುತ್ತೆ. ಆ ಟೈಮಲ್ಲಿ ಮ್ಯಾರಥಾನ್ ನೋಡಿದಾಗ ನಿಮಗೆ ಕ್ಲಿಯರಾಗಿ ಅವರು ಕೆಲವೊಂದು ಹತ್ರ ಹೇಳ್ತಾರೆ, ಈ ಕ್ವೆಶ್ಚನ್ ಬಂದಿತ್ತು, ಈ ಕ್ವೆಶ್ಚನ್ ಕೇಳ್ಬೋದು, ಈ ಈ ಏರಿಯಾದಿಂದ ಕ್ವೆಶ್ಚನ್ಸ್ ಬರುತ್ತೆ, ಈ ಏರಿಯಾ ತುಂಬ ಇಂಪಾರ್ಟೆಂಟು ಅಂತ. ಅಂಥವನ್ನು ಮ್ಯಾರಥಾನ್ ಆದಮೇಲೆ ನೆಕ್ಸ್ಟ್ ಅಗೇನ್ ಮ್ಯಾರಥಾನ್ ಕ್ಲಾಸ್ ನೋಡೋವಾಗ ನೀವು ಚಿಕ್ಕದಾಗಿ ನೋಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 26 ಥಿಂಕರ್ಸ್ ಇದ್ದಾರೆ. 26 ಥಿಂಕರ್ಸಲ್ಲಿ ನಿಮ್ಗೇನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಬುಕ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಬುಕ್ಸನ್ನು ಯಾವ ಥಿಂಕರ್ದು ಯಾವ್ಯಾವ ಬುಕ್ಸು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತ ಗಟ್ ಮಾಡೋಕ್ಕಾದ್ರೆ ಗಟ್ ಮಾಡಿ. ಅಷ್ಟು ಬುಕ್ಸ್ ಗಟ್ ಮಾಡೋಕ್ಕಾಗೋದಿಲ್ಲ, ಒಂದು 3-4 ಸಲ ಓದಿದ್ರೆ ಅಟ್ಲೀಸ್ಟ್ ಈ ಬುಕ್ ಇವ್ರದ್ದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದು ಏನದು 20 ಮಿನಿಟ್ಸಲ್ಲಿ ಇದು ಮುಗಿಬೇಕು ಅಂತಂದರೆ ಅದು ಮುಗಿಬೇಕು. ಆ ರೀತಿ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲ ಡೊರ್ಕೈಮ್ ಬಗ್ಗೆ ಓದ್ತಾ ಇದ್ದೀನಿ, ಸೂಸೈಡ್ ಇಷ್ಟು ಟೈಪ್ಸ್ ಇದ್ದಾವೆ ಅಂತ ಹೇಳಿರ್ತಾರೆ, ಅದರ ಎಕ್ಸಾಂಪಲ್ಸ್ ಹೇಳಿರ್ತಾರೆ. ಆ ಟೈಪ್ಸ್ನ ಆ ಟೈಮಲ್ಲಿ ಬರೆದಾದ್ರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಟ್ ಮಾಡಾದರೂ ಪ್ರಾಕ್ಟೀಸ್ ಒಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಥರ ಯೂನಿಟ್ 1ಅಲ್ಲಿ ಏನೇನು ನಿಮ್ಗೆ ಕಷ್ಟ ಆಗ್ತಿದೆ, ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಯಾವ ಏರಿಯಾದಲ್ಲಿ ಕ್ವೆಶ್ಚನ್ಸ್ ಬರುತ್ತೆ ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ 5ಗೆ ಡ್ಯಾಮ್ ಶೋರ್ ನೀವು ಐ ಹೋಪ್ ನೀವು ಎಲ್ಲರಿಗೂ ಫಿನಿಷ್ ಮಾಡ್ಬೋದು ಅನಿಸಿದ್ರೆ 2 o'clockವರೆಗೂ ಅದು ಪ್ರಾಕ್ಟೀಸ್ ಮಾಡಿದ್ರೆ, ಏನದು ಜೆನ್ಯೂನಾಗಿ ನಾವು ಕೂತ್ಕೊಂಡು ವರ್ಕೌಟ್ ಮಾಡ್ತಾಯಿದ್ರೆ ಅಲ್ಲಿವರೆಗೂ ಖಂಡಿತವಾಗಿ ಮಾಡೋ ಕೆಲಸ ಇರುತ್ತೆ, ಮಾಡಲೇಬೇಕಾಗುತ್ತೆ. ಇದು ಫಸ್ಟ್ ದಿನ ಮಾಡ್ತೀರಾ. ಇದಾದಮೇಲೆ ನೆಕ್ಸ್ಟ್ ದಿನ ಟೈಮ್ ಇರುತ್ತೆ ಅಲ್ವಾ. ಆ ದಿನ ನೀವು ಈಗ ಇಷ್ಟು ವರ್ಕೌಟ್ ಮಾಡಿರೋ ನೀವು ನೆಕ್ಸ್ಟ್ ಡೇಗೆ ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡೋದನ್ನು ಫಸ್ಟಲ್ಲೇ ಹೇಳಿದ್ನಲ್ಲ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡಿ, ಆಯಿತಾ. ನೋಟ್ಸ್ ಇರೋರು ಈ ರೀತಿ ಮಾಡಿ. ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಯೂನಿಟ್ ತೊಗೊಳ್ಳಿ, ಮತ್ತು ಅಗೇನ್ ಏನು ಪ್ಯಾಟ್ರನ್ ಹೇಳಿದ್ದೀನೋ ಅದೇ ರೀತಿ ಸಾಲ್ವ್ ಮಾಡ್ಕೊಂಡು ಬರ್ತಾಯಿರಿ 2 ಡೇಸ್ಗೆ. ಅಲ್ಲಿಗೆ ನಿಮ್ಗೆ ಕರೆಕ್ಟಾಗಿ ಎಕ್ಸಾಮ್ ನಾಳೆ ಇದೆ ಅಂದರೆ ಇವತ್ತಿಗೆ ಮುಗಿಸ್ಬಿಡ್ಬೇಕು ನೀವು. ಈ ಟೈಮಲ್ಲಿ ಏನು ವರ್ಕ್ ಇಕ್ಕೋಬಾರ್ದು, ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇಕ್ಕೋಬೇಡಿ. ಊರಿಗೆ ಹೋಗೋದು, ಹಬ್ಬ ರಜೆ ಎಲ್ಲ ಸೈಡಿಗಿಟ್ಟು ಕೂತ್ಕೊಂಡು 18 ಅವರ್ಸ್ 17 ಅವರ್ಸ್ ವರ್ಕ್ ಮಾಡಿದ್ರೇ 20 ಡೇಸಲ್ಲಿ ಪಕ್ಕಾ ಕ್ಲಿಯರ್ ಮಾಡೋಕ್ಕಾಗೋದು. ಇನ್ನು ಕೆಲವೊಬ್ಬರಿಗೆ ನೋಟ್ಸ್ ಇರುತ್ತೆ, ಮೆಟೀರಿಯಲ್ಸ್ ತುಂಬ ಇರುತ್ತೆ, ಬಟ್ ಓದಿರೋದಿಲ್ಲ. ಈಗ ಕಡಿಮೆ ಟೈಮ್ ಇದೆ, ಅಷ್ಟೊಂದು ಮೆಟೀರಿಯಲ್ಸ್ ಇರುತ್ತೆ, ಅಷ್ಟೊಂದು ನೋಟ್ಸ್ ಇರುತ್ತೆ, ಹೇಗೆ ಓದೋದು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ನೀವು ಆಲ್ರೆಡಿ ಓದಿರ್ತೀರ, ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಬಿಫೋರ್ ಓದೋಕ್ಕೆ ಮೊದಲು ಯಾವುದೋ ಒಂದು ಮ್ಯಾರಥಾನ್ ಕ್ಲಾಸು ಕೇಳಿಸ್ಕೊಳ್ಳಿ. ಒಂದು ಯೂನಿಟ್ದು ನೀವು ಯಾವ ಯೂನಿಟ್ ಸ್ಟಾರ್ಟ್ ಮಾಡ್ತೀರೋ ಆ ಯೂನಿಟ್ದು ಮ್ಯಾರಥಾನ್ ಕ್ಲಾಸು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ ಅಂತಂದರೆ ನೀವು ಮೊದಲಿಂದ ಫಸ್ಟಾಗಿ ವರ್ಡ್ಸ್ ಎಲ್ಲ ಓದ್ಕೊಂಡು ಹೋಗ್ತಾಯಿದ್ರೆ ನೀವು ಎಷ್ಟೇ ಓದಿದ್ರೂ ಸ್ಲೋ ರೀಡಿಂಗ್ ಆಗುತ್ತೆ, ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ ಅಲ್ವಾ. ಅದಕ್ಕಾಗಿ ನೀವು ಯೂನಿಟನ್ನು ಮ್ಯಾರಥಾನ್ ಕ್ಲಾಸ್ ಕೇಳಿಸ್ಕೊಂಡಿದ್ರೆ ನೆಕ್ಸ್ಟ್ ನೀವು ಓದಬೇಕಾದ್ರೆ ತುಂಬ ಈಸಿ ಆಗುತ್ತೆ ನಿಮಗೆ. ಎಷ್ಟು ಈಸಿ ಆಗುತ್ತೆ ಅಂತಂದರೆ, ಅಲ್ಲಿ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ವ, ಇಲ್ಲಿ ನೀವು ಓದುವಾಗ ಇದಕ್ಕೆ ಅದಲ್ವಾ ಅರ್ಥ ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ರೀಡ್ ಮಾಡ್ಬೋದು. ಈ ರೀತಿ ನೀವು ಮಾಡಿದಾಗ ಏನದು ಮ್ಯಾರಥಾನ್ ಕ್ಲಾಸ್ ಆದಮೇಲೆ ನಿಮ್ಮ ಹತ್ರ ಇರೋ ಮೆಟೀರಿಯಲ್ ಫುಲ್ಲು ಮುಗಿಸೋಕ್ಕೆ 1 ಡೇ ಬೇಕಾಗುತ್ತೆ. ಅದು ಮುಗಿಸಿದ್ದಾದಮೇಲೆ ಸೇಮ್ ಮೆಥಡ್ ಈ ಕ್ವೆಶ್ಚನ್ ಬ್ಯಾಂಕನ್ನು ನೆಕ್ಸ್ಟ್ ಡೇ ಸಾಲ್ವ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಡೇಗೆ 3rd ಡೇಗೆ ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡ್ತೀರಾ. ಬಿಫೋರ್ ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಫಸ್ಟ್ ಯೂನಿಟ್ದು ಸ್ವಲ್ಪ ಏನದು ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡಿಕೊಂಡಾಗ 1 ಅವರು ಇಲ್ಲ 30 ಮಿನಿಟ್ಸ್ ಟೈಮ್ ಕೊಟ್ಟು ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಮಾಡ್ಕೊಳ್ಳೋವಾಗ ಅಯ್ಯೋ ನೆನ್ನೆ ನಾವು ಓದಿದ್ದೇನೂ ನೆನಪಿಲ್ಲ, ಸೆಕೆಂಡ್ ಯೂನಿಟ್ ಹೆಂಗೆ ಸ್ಟಾರ್ಟ್ ಮಾಡೋದು ಆ ಥರ ಏನು ಅಂದ್ಕೊಬೇಡಿ. ಜಸ್ಟ್ ರಿವಿಷನ್ ಮಾಡಿ ಏನದು ಪೇಜಸನ್ನು ತಿರುಗಿಸ್ತಾ ಇರಿ. ಎಲ್ಲೋ ಒಂದು ವರ್ಡ್ ಕಾಣಿಸ್ತಾ ಇಲ್ಲ ಅಂತಂದರೆ ಅದನ್ನೇ ಫೋಕಸ್ ಮಾಡ್ಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿಬಿಡಿ. ಆ ಯೂನಿಟ್ ಟೈಮ್ ಮುಗ್ದಿದೆ
ಅಲ್ವಾ? ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋದು ಬೇಡ ನಮಗೆ. ಅದನ್ನು ಜಸ್ಟ್ ನಾವು ನೋಡ್ಕೊಂಡು ಹೋಗ್ತಿದ್ರೆ ನಮ್ಮ ಮೈಂಡಲ್ಲಿ ಉಳಿಯುತ್ತೆ ಹಂಗೇನೆ. ಎಕ್ಸಾಮ್ ಡೇಯಲ್ಲಿ ನೆನಪು ಬರುತ್ತೆ. ಅದಕ್ಕಾಗಿ ಅದನ್ನು ರಿವಿಷನ್ ಮಾತ್ರ ಮಾಡ್ಕೊಂಡೋಗಿ ಅಲ್ಲೇ ಟೈಮ್ನ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್‌ಗೆ ಮೂವ್ ಆನ್ ಆಗಿ. ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡಿ ಮತ್ತೆ ಸೆಕೆಂಡ್ ಯೂನಿಟ್‌ದು ಅಥವಾ ಫಿಫ್ತ್ ಡೇ ರಿವಿಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರೆ ಏನದು 20 ಡೇಸಲ್ಲಿ ಎಲ್ಲ ಯೂನಿಟ್ಸು ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಏನೂ ಗೊತ್ತಿಲ್ಲ ಅನ್ನೋರ್ಗಾದರೂ ಅಟ್ಲೀಸ್ಟ್ ಏನದೊಂದು 50% ಆದರೂ ಗೊತ್ತಾಗೋ ಚಾನ್ಸ್ ಇರುತ್ತೆ. ನೀವು ಮ್ಯಾರಥಾನ್ ಕ್ಲಾಸಸ್ಸು ಪ್ಲಸ್ ಪ್ರೀವಿಯಸ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ. 50% 60% ಅಲ್ಲೇ ಕವರ್ ಆಗುತ್ತೆ. ಏನೂ ಗೊತ್ತೇ ಇಲ್ಲ ಅಂತ ಹೋಗಿ ಅಟೆಂಡ್ ಮಾಡೋಕ್ಕಿಂತ ಎಲ್ಲ ಕ್ವೆಷನ್ಸು ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿ. ಆಗ ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ. ನೋಡಿ, ಎಷ್ಟು ಟೈಮ್ ಕಡಿಮೆ ಇದ್ರೂ ಪ್ಲಾಸಿಬೋ ಎಫೆಕ್ಟಿಂದ ನಾವು ಮಾಡಿದ್ರೆ ಮಾಡೋಕ್ಕಾಗುತ್ತೆ ಅಂತ ಹೇಳೋ ಒಂದು ಕೆಲಸ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಅದರಿಂದ ಎಲ್ಲರೂ ಟ್ರೈ ಮಾಡಿ, ಆದಷ್ಟು ಟ್ರೈ ಮಾಡಿ. ಮತ್ತು ಯಾವುದು ನೆಗೆಟಿವ್ ಕ್ವೆಷನ್ಸ್ ಇರಲ್ಲ, ಎಲ್ಲನೂ ಪ್ರತಿಯೊಂದನ್ನು ಅಟೆಂಡ್ ಮಾಡಿ. ಇನ್ನು ಪೇಪರ್ 1 ಬಗ್ಗೆ ಬಂದರೆ, ನಮ್ಗೆ ಪೇಪರ್ 2ನೇ ಗ್ರಿಪ್ ಇಲ್ಲ ಅಂತಂದರೆ ಪೇಪರ್ 1 ಹೆಂಗೆ ನಾವು ಈ ಟೈಮಲ್ಲಿ ಓದೋಕ್ಕಾಗುತ್ತೆ? ಅದಕ್ಕೆ ಫಸ್ಟ್ ನಮ್ಮ ಸಬ್ಜೆಕ್ಟನ್ನು ನಾವು ಗ್ರಿಪ್ ತಗೋಬೇಕು. ಯಾರಿಗಾದರೂ ಇಫ್ ಇನ್ ಕೇಸ್ ಈ ಸ್ಟ್ರಾಟಜಿನೂ ಬಿಟ್ಟು ನೆಕ್ಸ್ಟ್ ಸ್ಟ್ರಾಟಜಿ ಬೇಕು ಅಂತಂದರೆ, ತುಂಬ ನಮ್ಗೆ ಓದೋ ಕೆಪಾಸಿಟಿ ಇದೆ, ಸೊ ನಾವೆಲ್ಲ ನೆನಪಿಟ್ಕೊತೀವಿ ಅಂತಂದರೆ ಆಲ್ಟರ್ನೇಟಿವ್ ಡೇಸಲ್ಲಿ 1 ಡೇ ಸೋಷಿಯಾಲಜಿ ಓದಿ, 1 ಡೇ ಏನದು ಪೇಪರ್ 1 ಓದಿ, 1 ಡೇ ಸೋಷಿಯಾಲಜಿ ಓದಿ, 1 ಡೇ ಪೇಪರ್ 1 ಓದಿ. ಈ ರೀತಿ ಸಹನೂ ಮಾಡ್ಬೋದು. ಬಟ್ ಪೇಪರ್ 1ಗೆ ನಿಮ್ಗೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಯಾವ ಕ್ಲಾಸಸ್ ತುಂಬ ಇಷ್ಟ ಆಗುತ್ತೋ ಅವ್ರದ್ದು ಫಾಲೋ ಮಾಡಿ, ರೆಫರ್ ಮಾಡಿ ಕ್ಲಾಸಸ್ನ ಕೇಳಿಸ್ಕೊಳ್ಳಿ. ಇದು ನಾನು ಇವತ್ತಿನ ಕ್ಲಾಸಸ್ಸಲ್ಲಿ ಹೇಳಿರೋ ಸ್ಟ್ರಾಟಜಿಗಳು. ಐ ಹೋಪ್ ನಿಮಗೆಲ್ಲನೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಸೇಮ್ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಾನು ಹೇಳಿರೋ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂಥ ವೇದಲ್ಲೂ ಸಹ ಓದ್ಬೋದು. ಏನಾದರೂ ಏನು ನೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಷ್ಟೆ. ಯಾರಿಗಾದರೂ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತಂದರೆ, ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತಂತಂದರೆ ಕಾಮೆಂಟ್ ಮಾಡಿ. ಆದಷ್ಟು ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡಿ, ಸಮಾಜಶಾಸ್ತ್ರದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಿಂದ ಡೈಲಿ ಒಂದೊಂದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಯೂನಿಟ್ ಬಗ್ಗೆ ಸಂಬಂಧಿಸಿದಂಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.